9:30 ಇತ್ತು. ನಾವೇ ಅಂತ ಹೋಗ್ಬಿಟ್ಟು ಬೆಳಿಗ್ಗೆ 6 ಗಂಟೆ ಟ್ರೈನಿಂಗ್ ಬರೋಣ. ಜನಗಳು ಇಲ್ಲಿ ನೈಟ್ ಎಲ್ಲ ಹಳ್ಳಿಗಳಿಗೆ ಹೋಗೋಕ್ಕೆ ತೊಂದರೆ ಆಗ್ತದೆ. ಇಲ್ಲಿ ಬಂದು ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಬಂದರೆ ಸಿಟಿಯವ್ರು ನಾವೇನೋ 3 ಜನ ಓಡೋಗ್ಬಿಡ್ತೀವಿ. ಬಾಕಿದರೆಲ್ಲ ಇಲ್ಲಿ ಉಳ್ಕೋಬೇಕು. ಅಣ್ಣ ಆಮೇಲೆ ಹೋಮ್ ಮಾಡ್ತಾನೆ ನಾವೇನು ಮಾಡಿ ನೈಟೇನೆ ಹೊಂಟ್ಬಿಟ್ಟು ಇಲ್ಲಿ 1:12 ಟ್ರೈನ್ ಬಂದು ನನ್ನ 1 ಟ್ರೈನ್ ಖಾಲಿ ಇತ್ತು. ಬಂದು ಅವ್ರು ಯಾರ್ಯಾರು ಗಾಡಿ ಕಳಿಸಿದ್ರು ಅವ್ರವ್ರ ಹಳ್ಳಿಗಳಿಗೆ ಹೋಗೋಂಥವ್ರು ಗಾಡೀಲಿ ಹೋದ್ರು, ಕೆಲವರು ಬೈಕಲ್ಲಿ ಹೋದ್ರು. ಆ ಬೇಲೂರು ನಮ್ಮ ಎಲ್ಲೋದವ್ರು ಬೇಲೂರವರು ಅವ್ರು 3 ಜನನ ತಾವು ಬಂದಿದ್ರು, ಡ್ರಾಫ್ಟ್ ಕೊಟ್ಟು ಆ ಜನನ ಕಳಿಸಿದ್ರು. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ನಾವು ಯಾವುದೇ ಒಂದು ಸಭೆ ಮಾಡಬೇಕು, ಒಂದು ಪ್ರತಿಭಟನೆ ಮಾಡಬೇಕು, ಒಂದು ಯಾವ್ದಾರು ಗೆಲ್ಲಬೇಕು ಅಂದ್ರೆ ಅದ್ರ ಮೇಲೆ ಬಾಳುನೇ ಇರಬೇಕು. ಮಧ್ಯದಲ್ಲಿ ಸುಮ್ಮನೆ ಬರೋದು, ಯಾವುದೋ ಒಂದು ಶೋ ತೋರಿಸಿ ಹೋದ್ರೆ ಅದು ಚಳುವಳಿಗೆ ಅರ್ಥ ಅಂತ. ಸ್ಟೇನ ಸ್ಟೇ ಸಿಕ್ಕಿದೆ ಅಂತದ್ದು ಮಾಸ್ಟರ್ ತಮಿಳುನಾಡಿಂದು ಕೋರ್ಟಿಂದು ಸಮೇತನೇ ಹೇಳಿದ್ರು. 3 ತಿಂಗಳು ತಾತ್ಕಾಲಿಕವಾಗಿ ರದ್ದು ಅಂತ ಹೇಳೋದಕ್ಕೆ DC ಒಂದು ಪತ್ರ ಕೊಟ್ಟಿದ್ದಲ್ಲ ಎದ್ದಿರಲಿಲ್ಲ. ಎದ್ದಾದ್ಮೇಲೆ ಆ ಮನೆಗಳದು ಮನೆಯದಂತೀವಿ ಇದು ನಿಮ್ಮದೇ ಬೇಕು ಅಂತ ಹೇಳ್ಬಿಟ್ಟು ಮೈಸ್ಟ್ರಿ ಇಂತಿದ್ದ ಜಗತ್ತಲ್ಲಿ ಹೋದ್ರು ನಮಗೆ ಸ್ಟೇ ಸಿಕ್ಕುತ್ತೆ. ಪರಿಸರವಾದಿಗಳನ್ನ ಹಾಳಾಗಿರ್ತಾರೆ. ಪರಿಸರವಾದಿ ಜಗನೇ ಕ್ರಿಶ್ಚಿಯನ್ನವ್ರು ಬರ್ತಾರೋ ಬಿಡ್ತಾರೋ ಅದು ನಮಗೆ ಸಂಬಂಧ ಇಲ್ಲ ವಿಚಾರ. ಯಾಕೆ ಗೊತ್ತಾ, ಅವರು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ, ಮಧ್ಯದಲ್ಲಿ ಇದ್ದಾರೆ ಅವರು. ಈಗ ನೀವು ಕರೆದ್ರು 1 ದಿವಸ ಬರೋದು, ಅವ್ರು ಸುಮ್ಮನೆ ಇರ್ತಾರೆ. ಸ್ಟೇ ನಮ್ಗೆ ಏನು ಮಾಡಿದ್ರು, ಈಗ ಯಾರು ನಮ್ಮ ಕಾರ್ಲಿ ಅವ್ರನ್ನ ಅನ್ಪುರದವ್ರನ್ನ ಒಬ್ಬ ಲಾಯರ್ನ ಕೊಡ್ಬಿಟ್ಟಿದ್ದಾರೆ. ಅವ್ರು ಫೋನೇ ಎತ್ತಂಗಿಲ್ಲ, ಆ ಪುಣ್ಯಾತ್ಮ ಬರಂಗೂ ಇಲ್ಲ. ಇಲ್ಲ ನಮಗೆ ಸ್ಟೇ ಸಿಕ್ಕಿತ್ತು, ಅದೇನೋ ತಂದ್ಕೊಡ್ಬೇಕಿತ್ತು ಅಂದ್ಕೊಡೋ DC ಕೊಟ್ಟರೆ ಪತ್ರವೇ ಸಾಕಿತ್ತಲ್ಲ ನಮಗೆ. ಅದಕ್ಕಿಂತ ಇನ್ನೇನಿದೆ, DCನೇ ರದ್ದು ಅಂದಮೇಲೆ ಏನಕ್ಕೆ ಕೂಡ ರದ್ದು ಮಾಡ್ತಾರೆ DC? ಜಡ್ಜಿ ಅದ್ರ ಮೇಲೆ ಪತ್ರ ಕೊಡ್ತಾರೆ. ಅವ್ನು ಯಾವ ಲಾಯರ್ ಏನು ಈ ಕಡೆ ಏನಾಗ್ಬಿಟ್ಟಿದೆ ಅಂದರೆ, ಇಲ್ಲ ನಾವು ಅವ್ರನ್ನೂ ಬಿಟ್ಕೊಂಡು ಮಾತಾಡೋಂಗಿಲ್ಲ, ಇಲ್ಲೂ ಬಿಟ್ಕೊಂಡು ಮಾತಾಡೋಂಗಿಲ್ಲ, ಆ ರೀತಿಲಿ ಇದೆ. ಸಾರಿಗೆ ಈಗ ಅಷ್ಟಕ್ಕೆ ಸಿಟ್ಟು ಮಾಡ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ. ನಾವು ಒಳ್ಳೆ ರೀತಿ ಹೇಳಿದ್ರು, ಸಿಟ್ಟು ಮಾಡ್ಕೊಂಡ್ರೆ ನಾವು ಹಿಂಗ ನಾವು ಕರೆಕ್ಟಾಗಿದೆ. ಯಾಕಂದರೆ ನಾವು ಚಂದ್ರನ ಜೊತೆ 35 ವರ್ಷ ಆಯಿತು ನಾವೆಲ್ಲ ಸೇರಿ. ನಾವೇನೋ ಒಂಚೂರು ಇದ್ದಾದರೂ ಏನಕ್ಕೆ ನಾವು ಆ ಚಂದ್ರನ ಏನು ಮಾರ್ಗದಕ್ಷಿಣ ನಮಗೆ ಕೊಟ್ಟಿದ್ದಾರೋ ಆ ಮಾರ್ಗದಕ್ಷಿಣದಲ್ಲಿ ಹೋಗ್ತೀವಿ, ಬೇರೆ ರೀತಿಯಲ್ಲಿ ಹೋಗ್ತಾರೆ. ಅಡ್ಕೊಳ್ಬೋದು ಏನಾಗಿದೆ, 1 ದಿವಸ ಬಿಡ್ತಾರೆ, ಹಾಲು ಮಾಡ್ತೀವಿ. DC ಏನಂತಾರೆ ಅಂದರೆ, ಕೆಲವರಿಗೆ ಅಲ್ಲಿ ಪಾಪ ಮನೆಯೇ ಇಲ್ಲ, ಹಾಸನದಲ್ಲಿದ್ದಾರೆ ಬಾಡಿಗೆ ಮನೆಯಲ್ಲಿ ಇದ್ರೂ DCನ ತಹಸೀಲ್ದಾರ್ ಅಂತ ಹೊಸ ತಹಸೀಲ್ದಾರ್ ಯಾರು ಇಲ್ಲ. ಆ ಅಡ್ಕೊಳ್ಬೋದಲ್ಲಿ ಇರೋಂಥ ತಹಸೀಲ್ದಾರ್ ಅವ್ರ ಮನೇನ ಈಗ ಸರ್ವೆ ಡಿಪಾರ್ಟ್ಮೆಂಟ್ನ ಕೊಡ್ತೀನಿ ಅಂತಾರೆ, ಕೊಡ್ತಾರೆ. ಅದು ಫಾಲೋ ಮಾಡೋ ಅಂಥವ್ರು ಪಾಪ ಅವ್ರು 1 ದಿವಸ ನಿದ್ದೆ ಮಾಡ್ತಾರೆ. ಯಾರು ಹೇಳಿ, ಇವರು 4 ಜನ ಹೆಂಗಸರು AC ಹತ್ರ ಹೋಗ್ಬೇಕಾ, ಯಾರಿಗೆ ಊರೆಲ್ಲ ನಂದೇ ಆಗಿದ್ದಾರೆ, ಕರೆದ್ರೆ ಬರ್ಬೇಕು. ಆದರೆ ಏನೇ ಮಾಡ್ಕೊಡ್ತಿದ್ರು ಪಾಲಿಸ್ತಿದ್ರು, ಬಿಲ್ ನಡಿಕೆ ಇರೋದು. ನೀವು ಯಾರು ಬರ್ತೀರೋ ನಾವೊಂದೇ ಟೀಮ್. ಈಗ MLA ಏನಂದ್ರು, ನಾವು ಮಾತಾಡೋದು ಬೇಡ, ಏನಂದ್ರು ನಮಗೆ ಬಂದಿದೆ ಇಷ್ಟು ಒಂದು ಮೀಟಿಂಗ್ ಕರಿತೀವಿ ಮಾಡ್ತೀವಿ. ಯಾರಿಂದ ಒತ್ತಾಡ? ನಮ್ಮಿಂದ ಅಂತಲ್ಲ, ರೈತ ಸಂಘದ ಅಧ್ಯಕ್ಷರಿಂದ ಕೆಲಸ. ಅವತ್ತು DC ಫೋನ್ ತಗೋಬೇಕಂದ್ರೆ, ಸಾರ್ ನಿಮ್ಮವ್ರದ್ದು ಭಾಳ ನಮಗಿದೆ, ಯಾಕಂದ್ರೆ DC ಏನಕ್ಕೆ ಹೇಳ್ತೀವಿ. ಅದಕ್ಕೆ ಈ ಉತ್ತರ ಇದೆ ಅಲ್ಲ, ದಯವಿಟ್ಟು 3 ನಮ್ಮ ಕೆಲಸನ ಆಗ್ಬಿಟ್ರೆ, ಯಾವುದೋ ಒಂದು ಬೇಲೂರು ಬಿಡಿ ಅವ್ರು ವಾಸ ಇದ್ದಾರೆ ಬೇಲೂರಲ್ಲಿ, ಒಂದು 300-400 ಜನ. ಆ ಉಳ್ಳಾಗಡ್ಡಿ ಸುರೇಶ್ ಏನೋ ಹೇಳಿದ್ರಂತೆ, ಈಗ ಏನೋ ಮಾಡ್ತಿದ್ದೀನಿ ತಡೀರಿ ಅಂತ. ಪಾಪ ನೀರು ಕೊಟ್ಟಿಲ್ಲ. ಈ ರಾಜಕಾರಣ ಬೆರಿಲಾದ್ರೆ ಅಪ್ಪ ಈ ಥರ ಕುಡಿಗೆಟ್ಟು ಈಗ ಅವ್ರು ಮನೆ ಹೊಡೆದಿದೆ. ಮತ್ತೆ ಮೇಲೆ ಇರೋದ ಮಂಜಾನಂದ ಅಂದರೆ DC ಎಲ್ಲ ಮಾಡ್ಬಿಟ್ಟಿದ್ದಾರೆ. ಈ ನಂಬರ್ ಇದೆ DC ಮಾತಾಡೋದು ಒಂದು ಮಾತಾಡಿ. ಯಾಕಂದರೆ ಎಲ್ಲ ಆಗಿರೋಂಥ ಕೆಲಸ ಹೋರಾಟ ಮಾಡೋದು DCದೇ. ಈ ಇದ್ರದ್ದು ಕೋರ್ಟಿಂದ ಯಾವ ರೀತಿ ಮಾಡಬೇಕು,